ದಲಿತ ರೈತನ ಜಾತಿ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಶಾಸಕನ ವಿರುದ್ಧ ಕೇಸೊಂದು ದಾಖಲಾಗಿದೆ. ಹರಿಹರ ಶಾಸಕ ಬಿಪಿ ಹರೀಶ್ ವಿರುದ್ಧ ಪ್ರಕರಣ ದಾಖಲು. ಕೆರೆಯ ಮಣ್ಣು ತುಂಬುವ ವಿಚಾರದಲ್ಲಿ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಇದು. ಜಾತಿ ನಿಂದನೆ, ದಲಿತ ರೈತನ ಜಾತಿ ನಿಂದನೆ. ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಪ್ರಕರಣ ದಾಖಲು. ಹರಿಹರ ಶಾಸಕ ಎಂಎಲ್ಎ ಬಿಪಿ ಹರೀಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೆರೆಯ ಮಣ್ಣು ತುಂಬುವ ವಿಚಾರದಲ್ಲಿ ಜಾತಿ ನಿಂದನೆ ಮಾಡಲಾಗಿದ್ದು ಕೇಸು ದಾಖಲಾಗಿದೆ. ಬಿಪಿ ಹರೀಶ್ ಅವರ ಪುತ್ರ ಹಾಗೂ ಆಪ್ತ ಸಹಾಯಕ ಜಾತಿ ನಿಂದನೆ. ದಾವಣಗೆರೆಯ ಡಿಸಿಆರ್ಇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಡಜ್ಜಿ ಗ್ರಾಮದ ನಿವಾಸಿ ಭೋವಿ ಸಮುದಾಯದ ಕಾಂತರಾಜು ಹೆಚ್ಚು ದೂರು. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಕೇಸು ದಾಖಲು. ದಲಿತ ರೈತನ ಜಾತಿ ನಿಂದನೆ ಆರೋಪ. ಕೆರೆಯ ಮಣ್ಣು ತುಂಬುವ ವಿಚಾರದಲ್ಲಿ ಜಾತಿ ನಿಂದನೆ ಮಾಡಿದಾರಂತೆ. ಆ ತರಹದೊಂದು ಆರೋಪ ಕೇಳಿಬಂದಿದೆ. ಇದು ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ದಾವಣಗೆರೆಯ ಡಿಸಿಆರ್ಇ ಪೊಲೀಸ್ ಠಾಣೆಯಲ್ಲಿ ಬುಧವಾರದ ದಿನ ಈ ಪ್ರಕರಣ ದಾಖಲಾಗಿದೆ. ಇನ್ನು ಅದೇ ತಾಲೂಕಿನ ಕಾಡಜ್ಜಿ ಕೆರೆ ಅಂಗಳದಲ್ಲಿ ವ್ಯವಸಾಯಕ್ಕೆಂದು ಟ್ರ್ಯಾಕ್ಟರ್ ಮಣ್ಣನ್ನು ತುಂಬಿಸಿಕೊಳ್ಳುತ್ತಿದ್ದಾಗ ಸ್ಥಳಕ್ಕೆ ಯಪ್ಪ ಬಂದವರೇ ಅಂದರೆ ಎಂಎಲ್ಎ ಬಿಪಿ ಹರೀಶ್ ಮತ್ತು ಅವರ ಪುತ್ರ ಹಾಗೂ ಅವರ ಆಪ್ತ ಸಹಾಯಕ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರೋದು. ಅದು ಕೂಡ ಅದೇ ಕಾಡಜ್ಜಿ ಗ್ರಾಮದ ನಿವಾಸಿಯಾಗಿದ್ದ ಭೋವಿ ಸಮುದಾಯದ ಕಾಂತರಾಜು ಹೆಚ್ಚು ದೂರು ನೀಡಿರುವಂತಹದ್ದು. ದೂರಿನ ಅನ್ವಯ ಪೊಲೀಸರು ಶಾಸಕ ಬಿಪಿ ಹರೀಶ್ ಅವರ ಪುತ್ರ ಹಾಗೂ ಶಾಸಕರ ಆಪ್ತ ಸಹಾಯಕನ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೆರೆಯಿಂದ ಅಕ್ರಮವಾಗಿ ಮಣ್ಣು ತೆಗೆಯುತ್ತಿರುವ ವರದಿಗಳನ್ನು ಪರಿಶೀಲಿಸಲು ಜನವರಿ 12ನೇ ತಾರೀಕು ಹರೀಶ್ ಗ್ರಾಮಕ್ಕೆ ಹೋಗಿದ್ರಂತೆ. ಕೆರೆಯಿಂದ ಹೂಳು ಸಾಗಿಸುತ್ತಿದ್ದಾಗ ಶಾಸಕರ ಕಾರು ಅವರ ಟ್ರ್ಯಾಕ್ಟರ್ ಅನ್ನು ಅಡ್ಡಗಟ್ಟಿದೆ ಎಂದು ದೂರಿನಲ್ಲಿ ಕಾಂತರಾಜು ಉಲ್ಲೇಖ ಮಾಡಿದ್ರು. ನಾನು ಟ್ರ್ಯಾಕ್ಟರ್ನಿಂದ ಇಳಿದು ಕಾರಿನ ಬಳಿ ಹೋಗಿ ಶಾಸಕ ಹರೀಶ್ ಅವರನ್ನು ನೋಡಿದೆ. ನೀವು ನನ್ನ ಟ್ರ್ಯಾಕ್ಟರ್ ಅನ್ನು ಏಕೆ ತಡೆದಿದ್ದೀರಿ ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದಾಗ ಶಾಸಕರು ಅವರ ಮಗ ಮತ್ತು ಅವರ PA ಕಾರ್ನಿಂದ ಇಳಿದು ನಾನು ಯಾವ ಆಧಾರದಲ್ಲಿ ಮಣ್ಣು ತುಂಬುತ್ತಿದ್ದೀಯಾ ಎಂದು ಕೇಳಿದ್ರು. ನಂತರ ಅವರು ನನ್ನನ್ನು ಅಸಭ್ಯವಾಗಿ ನಿಂದನೆ ಮಾಡಿದ್ರು ಎಂದು ದೂರುದಾರ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ದಾವಣಗೆರೆಯ SP ಉಮಾ ಪ್ರಶಾಂತ್ ಅವರನ್ನು ಅವಮಾನಿಸಿ ನಿಂದಿಸಿ ಇದೇ ಬಿಪಿ ಹರೀಶ್ ಚರ್ಚೆಗೆ ಕಾರಣರಾಗಿದ್ದರು. ಕೆರೆಯ ಮಣ್ಣು ತುಂಬುವ ವಿಚಾರದಲ್ಲಿ ಭೋವಿ ಸಮುದಾಯದ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ವಿರುದ್ಧ ಬಿಪಿ ಹರೀಶು ಮತ್ತು ಅವರ ಪುತ್ರ ಜೊತೆಗೆ ಸಹಾಯಕ ಆಪ್ತ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಬಿಪಿ ಹರೀಶ್ ವಿರುದ್ಧ ಕೇಳಿಬಂದಿದೆ. ಜಾತಿ ನಿಂದನೆ ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. ಒಬ್ಬನ ಜಾತಿ, ಒಬ್ಬನ ಲಿಂಗ, ಒಬ್ಬನ ಧರ್ಮ, ಒಬ್ಬನ ವರ್ಣ, ಒಬ್ಬನ ಸ್ವಾಭಿಮಾನ, ಅದಕ್ಕೆ ಧಕ್ಕೆಯಾಗುವ ಯಾವುದೇ ತರಹದ ಅಸಭ್ಯ ಅಥವಾ ನಿಂದನಾತ್ಮಕವಾದ ವಾಕ್ಯಗಳನ್ನು ಬಳಸುವಂತಿಲ್ಲ. ಬಿಪಿ ಹರೀಶ್ ಅವರಿಗೆ ಮಾತಿನಿಂದ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಅವರ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂತಹ ಆರೋಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.